ಕರ್ನಾಟಕದ ಸಮಸ್ತ ಗೃಹಲಕ್ಷ್ಮಿಯರಿಗೆ ನನ್ನ ನಮಸ್ಕಾರಗಳು. ನಿಮ್ಮ ನೆಚ್ಚಿನ ಚಾನಲ್ ಕನ್ನಡ ಆ್ಯಕ್ಷನ್ ಸ್ಟುಡಿಯೋ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತಗಳು. ವೀಕ್ಷಕರೇ, ತಾವೆಲ್ಲರೂ ವೆಯ್ಟ್ ಮಾಡ್ತಿದ್ದಂತಹ ಗೃಹಲಕ್ಷ್ಮಿ 28ನೇ ಮತ್ತು 29ನೇ ಕಂತಿನ ಕುರಿತು ತಮಗೆ ಬಹಳ ಮುಖ್ಯವಾದ ಮಾಹಿತಿ, ದೊಡ್ಡ ಅಪ್ಡೇಟ್ ತಂದಿದ್ದೇನೆ ವೀಕ್ಷಕರೇ. ಇವತ್ತಿನ ವಿಡಿಯೋದಲ್ಲಿ ತಾವೆಲ್ಲರನ್ನು ಗೃಹಲಕ್ಷ್ಮಿ ಯೋಜನೆ 28 ಹಾಗೆ 29ನೇ ಕಂತಿನ ಮೊದಲನೇ ಹಂತದಲ್ಲಿ ಎಷ್ಟು ಜಿಲ್ಲೆಗಳಿಗೆ ಬಿಡುಗಡೆಯಾಗಿದೆ ಎಂಬ ಮಾಹಿತಿನ ಕಮೆಂಟ್ ಬಾಕ್ಸ್ಗಳಲ್ಲಿ ಕೇಳ್ತಿದ್ರಿ. ನಾನಿವತ್ತು ತಮ್ಮೆಲ್ಲರಿಗೂ ಗೃಹಲಕ್ಷ್ಮಿ ಯೋಜನೆ ಪೆಂಡಿಂಗ್ ಕಂತುಗಳು ಮತ್ತು ಹಾಗೆ ಈ ತಿಂಗಳ ಹಣ 28 ಮತ್ತು 29ನೇ ಕಂತಿನ ಹಣ ಯಾವ ಜಿಲ್ಲೆಗಳಿಗೆ ಮೊದಲನೇ ಹಂತದಲ್ಲೇ ಬಿಡುಗಡೆ ಆಗುತ್ತೆ ಮತ್ತು ಯಾವಾಗ ಬಿಡುಗಡೆ ಆಗುತ್ತೆ ಎಲ್ಲದರ ಕುರಿತು ಒಂದು ದೊಡ್ಡ ಅಪ್ಡೇಟ್ ಕೊಡಲು ಈ ವಿಡಿಯೋ ಮಾಡಿದ್ದೇನೆ ವೀಕ್ಷಕರೇ. ಆದ್ದರಿಂದ ತಾವೆಲ್ಲರೂ ವಿಡಿಯೋನ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮಧ್ಯೆ ಸ್ಕಿಪ್ ಮಾಡ್ತು ಅಂದರೆ ತುಂಬ ನಷ್ಟ ಆಗುತ್ತೆ, ನಿಮಗೆ ಮಾಹಿತಿ ಸಿಗೋದಿಲ್ಲ, ಆಮೇಲೆ ಹಣ ಜಮಾ ಆಗೋಕ್ಕೆ ತುಂಬ ತೊಂದರೆ ಆಗುತ್ತೆ. ಹಾಗೆಯೇ ಈ ತಪ್ಪುಗಳನ್ನ ಮಾಡಿತು ಅಂದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ 28, 29ನೇ ಕಂತಿನ ತಮ್ಮ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗೋದಿಲ್ಲ. ಈ ಎಲ್ಲ ತಪ್ಪುಗಳನ್ನ ಮಾಡೋದಿಲ್ಲ ಅಂದರೆ ನಿಮಗೆ ಹಣ ಜಮಾ ಆಗುತ್ತೆ. ಯಾವುದು ಆ ತಪ್ಪುಗಳು, ಏನು ಮಾಡಿದ್ರೆ ಗೃಹಲಕ್ಷ್ಮಿ ಯೋಜನೆಯ 28ನೇ ಕಂತಿನ 29ನೇ ಕಂತಿನ ತಮ್ಮ ಜಿಲ್ಲೆಗಳಿಗೆ ತಮ್ಮ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗುತ್ತೆ ಎಂಬುದರ ಮಾಹಿತಿ ಈಗ ನಾನು ಕೊಡ್ತೀನಿ ವೀಕ್ಷಕರೇ. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಗೃಹಲಕ್ಷ್ಮಿಯರೇ, ಈ ತಿಂಗಳ ಮೊದಲ ವಾರ ಬಿಡುಗಡೆ ಆಗಬಹುದು ಅಂತ ತಾವೆಲ್ಲರೂ ವೆಯ್ಟ್ ಮಾಡ್ತಿದ್ರಿ 28ನೇ 29ನೇ ಕಂತಿನ, ಆದರೆ ಇನ್ನೂ ಕೂಡ ಜಮಾ ಆಗಿಲ್ಲ. ಯಾವುದೇ ಜಿಲ್ಲೆಗಳಿಗೂ ಕೂಡ ಕೆಲವು ಬೆರಳೆಣಿಕೆಯಷ್ಟು ಗೃಹಲಕ್ಷ್ಮಿಯರಿಗೆ ಬಿಡುಗಡೆ ಆಗಿದೆ, ಆದರೆ ಕಂಪ್ಲೀಟಾಗಿ ಇನ್ನೂ ಯಾವ ಜಿಲ್ಲೆಗಳಿಗೂ ಬಿಡುಗಡೆ ಆಗಿದೆ. ಕೆಲವು ಗೃಹಲಕ್ಷ್ಮಿಯರ ಬ್ಯಾಂಕ್ ಖಾತೆಗಳಿಗೆ ಬಂದಿದೆ ಹಣ, ಆದರೆ ಮೊದಲನೇ ಹಂತದಲ್ಲಿ ಯಾವೆಲ್ಲ ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಇವಾಗ ನಾನು ಮಾಹಿತಿನ ಕೊಡ್ತೀನಿ ನಿಮಗೆ. ಬನ್ನಿ, ಮೊದಲನೇ ಹಂತದಲ್ಲಿ ಈ ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 28 ಮತ್ತು 29ನೇ ಕಂತಿನ ಬಿಡುಗಡೆ ಆಗುತ್ತೆ ಗೃಹಲಕ್ಷ್ಮಿನೇ. ಅದು ಯಾವ ಜಿಲ್ಲೆಗಳು ಅಂತ ನೋಡೋದಾದರೆ, ಮೊದಲಿಗೆ ಬಾಗಲಕೋಟೆ ಜಿಲ್ಲೆ, ಎರಡನೇದು ಕೊಪ್ಪಳ ಜಿಲ್ಲೆ, ಮೂರನೇದು ಬೆಳಗಾಂ ಜಿಲ್ಲೆ, ನಾಲ್ಕನೇದು ದಾವಣಗೆರೆ ಜಿಲ್ಲೆ, ಐದನೇದು ಹಾವೇರಿ ಜಿಲ್ಲೆ, ಆರನೇದು ಧಾರವಾಡದ ಜಿಲ್ಲೆ, ಏಳನೇದು ಚಿತ್ರದುರ್ಗ, ಎಂಟನೇದು ಮೈಸೂರು, ಒಂಬತ್ತನೇದು ಬೀದರ್, ಹತ್ತನೇದು ಬಂದು ಮಂಡ್ಯ. ಈ 10 ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆ 28ನೇ ಮತ್ತು 29ನೇ ಕಂತಿನ ಒಟ್ಟಿಗೆ 2,000 ಹಣ ಮತ್ತು 2,000 ಹಣ ಸೇರಿ ಒಟ್ಟಿಗೆ 4,000 ರೂಪಾಯಿ ಒಂದು ಮೊತ್ತದ ಅಮೌಂಟು ತಮ್ಮ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗಲಿದ್ದು ಈಗ ಬಿಡುಗಡೆ ಆಗಿದೆ ಗೃಹಲಕ್ಷ್ಮಿಯರೇ. ಬೆಳಗ್ಗೆಯಿಂದನೇ ಗೃಹಲಕ್ಷ್ಮಿ ಯೋಜನೆ 28, 29ನೇ ಕಂತಿನ ಇಷ್ಟು ಜಿಲ್ಲೆಗಳಿಗೂ ಜಮಾ ಶುರು ಆಗಿದ್ದು ತಾವೇನಾದರೂ ಸ್ಕ್ರೀನ್ನ ನೋಡ್ತಾ ಇದ್ರೆ ಇದು ಸ್ಕ್ರೀನ್ಶಾಟು. ಬೆಳಗ್ಗೆಯಿಂದನೇ ಜಮಾ ಆಗಲಿಕ್ಕೆ ಶುರುವಾಗಿದೆ. ಆದ್ದರಿಂದ ತಾವೆಲ್ಲರೂ ತಮ್ಮ ಬ್ಯಾಂಕ್ ಖಾತೆಗಳ ಇನ್ನೂ ಪರಿಶೀಲನೆ ಮಾಡ್ಕೊಂಡಿಲ್ಲ ಅಂದರೆ ಒಂದು ಸಲ ತಾವೆಲ್ಲರೂ ಪರಿಶೀಲನೆ ಮಾಡ್ಕೊಳ್ಳಿ. ಕೆಲವು ಗೃಹಲಕ್ಷ್ಮಿಯರಿಗೆ ಮೆಸೇಜ್ಗಳು ಬರಲಿಕ್ಕಿಲ್ಲ, ಯಾಕಂದರೆ ಕೆಲವು ಟೆಕ್ನಿಕಲ್ ಇಶ್ಯೂ ಕಾರಣಗಳಿಂದ ಮೆಸೇಜ್ಗಳು ಬರ್ತಾಯಿಲ್ಲ ಅಷ್ಟೇ. ಹಣ ಜಮಾ ಆಗಿರುತ್ತೆ ಇಷ್ಟು ಜಿಲ್ಲೆಯ ಗೃಹಲಕ್ಷ್ಮಿಯರಿಗೆ, ನನ್ನ ತಾಯಂದಿರಿಗೆ, ನನ್ನ ಅಕ್ಕ ತಂಗಿಯರಿಗೆ ಈ ಒಂದು ಅಮೌಂಟು ಜಮಾ ಆಗಿರುತ್ತೆ. ತಾವೆಲ್ಲರೂ ತಮ್ಮ ಬ್ಯಾಂಕ್ ಖಾತೆಗಳನ್ನ ಒಂದು ಸಲ ಪರಿಶೀಲನೆ ಮಾಡ್ಕೊಳ್ಳಿ. ನಿಮಗೂ ಕೂಡ 4,000 ರೂಪಾಯಿ ಹಣ ಜಮಾ ಆಗಿರುತ್ತೆ. ಮತ್ತು ಹಾಗೆ ಏನೆಲ್ಲ ತಪ್ಪು ಮಾಡಿದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ 28, 29ನೇ ಕಂತಿನ ಹಣ ಬರೋದಿಲ್ಲ ಅಂತ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಗೃಹಲಕ್ಷ್ಮಿಯೇ ತಮ್ಮದೇನಾದರೂ IT ಫೈಲ್ ಟ್ಯಾಕ್ಸ್ ಏನಾದ್ರು ಕೊಡ್ತಾ ಇದ್ರೆ ಸರ್ಕಾರಕ್ಕೆ, ನಿಮಗೆ ಗೃಹಲಕ್ಷ್ಮಿ ಯೋಜನೆ 28 ಮತ್ತು 29ನೇ ಕಂತಿನ ಯಾವುದೇ ಕಾರಣಕ್ಕೂ ತಮ್ಮ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗೋದಿಲ್ಲ. ಆದ್ದರಿಂದ ಅದನ್ನೊಂದು ಸಲ ಚೆಕ್ ಮಾಡಿಕೊಳ್ಳಿ. ಅಥವಾ ನಿಮ್ಮ ಮನೆಯಲ್ಲಿ ಯಾರು ಸರ್ಕಾರಿ ನೌಕರದಲ್ಲಿದ್ದರೆ ಅಂಥವ್ರಿಗೂ ಕೂಡ ಹಣ ಜಮಾ ಆಗೋದಿಲ್ಲ, ಸ್ಟಾಪ್ ಆಗ್ತಿದೆ. ಮತ್ತು ಮೃತಪಟ್ಟ ಗೃಹಲಕ್ಷ್ಮಿಯರ ಬ್ಯಾಂಕ್ ಖಾತೆಗಳಿಗೂ ಹಣ ಜಮಾ ಆಗ್ತಿದೆ. ಸರ್ಕಾರ ಈ ವಿಷಯವನ್ನು ತುಂಬ ಗಂಭೀರವಾಗಿ ಪರಿಗಣಿಸಿದೆ. ಮೃತಪಟ್ಟವರ ಬ್ಯಾಂಕ್ ಖಾತೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆ 2,000 ಪ್ಲಸ್ 2,000 ಒಟ್ಟಿಗೆ 4,000 ಅಮೌಂಟು ಜಮಾ ಆಗ್ತಿತ್ತು ಈ ತಿಂಗಳು. ಅಂಥವರ ಬ್ಯಾಂಕ್ ಖಾತೆಗಳನ್ನು ಕೂಡ ಸರ್ಕಾರ ರಿಜೆಕ್ಟ್ ಮಾಡಿದೆ, ಸ್ಟಾಪ್ ಮಾಡಿದೆ. ಹಣ ಜಮಾ ಮಾಡ್ತಿತ್ತಲ್ಲ ಆ ಅಮೌಂಟ್ನ ಕೂಡ ಅವರಿಲ್ಲ ಅಂದ್ರೂ ಕೂಡ ಮೃತಪಟ್ಟವರ ಹೆಸರಲ್ಲೇ ಫೇಕ್ ಒಂದು ಅಪ್ಲಿಕೇಶನ್ ಸಲ್ಲಿಸಿ ಹಣನ ಪಡ್ಕೊತಿದ್ರು. ಅಂಥವರ ಏನಿದೆ ಅಪ್ಲಿಕೇಶನ್ ರಿಜೆಕ್ಟ್ ಮಾಡ್ತಿದ್ದಾರೆ ಸರ್ಕಾರದವರು. ಮತ್ತು ನಿಮ್ಮದೇನಾದ್ರು ರೇಷನ್ ಕಾರ್ಡ್ BPL ಇಂದ APL ಆದರೂ ಕೂಡ ನಿಮಗೆ ಹಣ ಬರುತ್ತೆ, ಅದರಲ್ಲಿ ಯಾವುದೇ ರೀತಿ ಚೇಂಜಸ್ ಇಲ್ಲ, ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಗೃಹಲಕ್ಷ್ಮಿಯರೇ. ಮತ್ತು
ತಾವೇನಾದರೂ ಇನ್ನೂ ಆಧಾರ್ಗೆ ಪಾನ್ ಲಿಂಕ್ ಮಾಡಿಲ್ಲ ಅಂದರೆ ನಿಮ್ಮದು ಅಪ್ಲಿಕೇಶನ್ ರಿಜೆಕ್ಟ್ ಆಗೋ ಸಾಧ್ಯತೆ ಇದೆ. ಮತ್ತು ತಮ್ಮ ಬ್ಯಾಂಕ್ ಖಾತೆಗಳು ಚಲಾವಣೆಯಲ್ಲಿರಬೇಕು. ತಾವೆಲ್ಲರೂ ATM ಯೂಸ್ ಮಾಡಿ ₹100, ₹200 ಟ್ರಾನ್ಸಾಕ್ಷನ್ ಮಾಡಿ ಚಲಾವಣೆಯಲ್ಲಿರುತ್ತೆ. ಕೆಲವರೆಲ್ಲ ATM ಯೂಸ್ ಮಾಡೋದೇ ಬಿಟ್ಟಿರ್ತೀರ. ಆದ್ದರಿಂದ ಬ್ಯಾಂಕ್ ಚಲಾವಣೆಯಲ್ಲಿರೋದು ತುಂಬ ಮುಖ್ಯ. 28, 29ನೇ ಕಂತಿನ ಹಣ ಬರಬೇಕು ಅಂದರೆ. ಮತ್ತು ತಾವೆಲ್ಲರೂ ಈ ಜಿಲ್ಲೆಯಲ್ಲಿರೋರು ನಮಗೆ ಒಂದೊಂದು ಕಮೆಂಟ್ಗಳನ್ನ ಮಾಡಿ ಹಣ ಜಮಾ ಆಗಿದೆ ₹4,000 ಅಂತ. ಮತ್ತು ಯಾರಿಗೆ ಇನ್ನೂ ಬಂದಿಲ್ಲ ಅವ್ರಿಗೆ 2ನೇ ಹಂತದಲ್ಲೇ ಬಿಡುಗಡೆ ಆಗುತ್ತೆ. 2ನೇ ಹಂತದಲ್ಲಿ ಬಿಡುಗಡೆ ಆದ ನಂತರ ಆ ಜಿಲ್ಲೆಯ ಹೆಸರುಗಳನ್ನ ನಾನು ತಿಳಿಸ್ಕೊಡ್ತೀನಿ. ನಿಮಗೆ ಅಪ್ಡೇಟ್ ಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿತ್ತು ಅಂದರೆ ನಿಮಗೆ ಮೊದಲೇ ಅಪ್ಡೇಟ್ ಬರುತ್ತೆ ಗೃಹಲಕ್ಷ್ಮಿಯೇ. ಆದ್ದರಿಂದ ತಾವೆಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಮತ್ತು ನಿಮಗೆ ಮೊದಲನೇ ಅಪ್ಡೇಟ್ ಸಿಗುತ್ತೆ. ಮತ್ತು ಈ ವಿಡಿಯೋನ ಆದಷ್ಟು ತಮ್ಮ ಸಂಬಂಧಿಕರಿಗೆ ಗೃಹಲಕ್ಷ್ಮಿಗೆ ಆದಷ್ಟು ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಕೂಡ ತಪ್ಪಲಿ ಒಂದು ಸಪೋರ್ಟ್ ಸಿಗುತ್ತೆ ಈ ವಿಡಿಯೋಯಿಂದ. ಮತ್ತು ಹಾಗೆಯೇ ತಾವೆಲ್ಲರೂ ಈ ವಿಡಿಯೋನ ನೋಡಿದ್ದಕ್ಕಾಗಿ ವೀಕ್ಷಕರೇ ಧನ್ಯವಾದಗಳು. ನಾನು ನಿಮ್ಮನ್ನ ನೆಕ್ಸ್ಟ್ ವಿಡಿಯೋದೊಂದಿಗೆ ಭೇಟಿಯಾಗ್ತೇನೆ. ಧನ್ಯವಾದಗಳು ವೀಕ್ಷಕರೇ.